ಇನ್ನು ಮೇಲೆ ಗುರುಬಸವನಗರ ಶ್ರೀ ಗುರುಬಸವನಗರದ ಆರಾಧ್ಯ ದೇವನಾದ 12ನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರನ್ನ ಉನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಅದೇ ತರನಾಗಿ ಆರಾಧ್ಯ ದೇವರಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ಕೂಡ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾನ ಹಾಗೂ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಈ ಮಂದಿರದ ಉದ್ಘಾಟನೆ ಸಮಾರಂಭ ಅಕ್ಕ ತಂಗಿಯರೇ ಹಾಗೂ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಸಾಕಷ್ಟು ಸಮಯ ಆಗಿದೆ. ಈಗಾಗಲೇ ಆಂಜನೇಯ ಸ್ವಾಮಿಯ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಆಂಜನೇಯ ಈ ಭೂಮಿ ಮೇಲೆ ಪಾದಾರ್ಪಣೆಯನ್ನು ಮಾಡಿ ಯಾವ್ಯಾವ ಅವತಾರವನ್ನು ತಾಳಿ ಅವತಾರ ಪುರುಷನಾಗಿ ಶುದ್ಧ ಜನಾಂಗಕ್ಕೆ ಹೊಂದಿರುವಂತ ಆಂಜನೇಯ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಇವತ್ತು ಏನೇನು ಮಾಡಿದ್ರು ಅನ್ನೋದನ್ನ ಅರ್ಥಿಸ್ಕೊಂಡೇ ಆ ಆಂಜನೇಯನನ್ನ ಇವತ್ತು ನೀವು ಸ್ಥಾಪನೆಯನ್ನ ಮಾಡಿದಿರಿ ಅನ್ನೋ ಮಾತನ್ನು ನಾನು ಇವತ್ತು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಂದು ಊರಿಗೆ ಒಂದು ಹನುಮಪ್ಪ ಇರ್ಬೇಕಂತ, ಊರಿಗೆ ಒಬ್ಬ ಹನುಮಪ್ಪ ಇರ್ಬೇಕಂತ, ಇದು ಶಾಸ್ತ್ರ ಐತಿ. ಆ ಹನುಮಪ್ಪ ಇರ್ಲಾರ್ದ ಊರ ಅಲ್ಲಂತದು. ಅದಕ್ಕೆ ಗುರುಬಸವನಗರ ಮತ್ತು ಆಂಜನೇಯನ ತಗೊಂಡು ಏನು ಇವತ್ತು ತಂದು ಕೂಡಿಸಿ ಈ ಕಾರ್ಯಕ್ರಮ ನಮ್ಮನ್ನು ಮಾಡಿಕೊಂಡ್ರಲ್ಲ, ನೀವು ಬಹಳ ಶಾಲೆಯರಿದ್ದೀರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಇಲ್ಲಿ ವಾಸಿಸುವಂತ ತಾವೆಲ್ಲ ಬಹುತೇಕ ಮನೆಗಳನ್ನ ನಾನು ಪ್ರಥಮ ಬಾರಿ ಶಾಸಕನಾದ ಮೇಲೆ ಸುಮಾರು ತಡಿಯಪ್ಪ ಕುಂದ್ರು ಏನ ಸುಮ್ಕುಂದ್ರು ಆರಾಮ್ ಕುಂದ್ರು ಚಪ್ಪಾಳಿ ಹೊಡಿಬೇಡ, ಇನ್ನ ಮಾತು ಮುಗುದಿಲ್ಲ, ಮತ್ತೆಲ್ಲರೂ ಚಪ್ಪಾಳಿ ಹೊಡಬಿಡ್ತಾರೆ. ಮಾತು ಮುಗಿದಿನ ಚಪ್ಪಾಳಿ ಹೊಡಿಬೇಕು. ಅದಕ್ಕೆ ಸುಮಾರು ವರ್ಷಗಳಿಂದ ನನಗೆ ಗೊತ್ತೈತಿ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿ. ಬಹಳಷ್ಟು ಬಡ ಜನಾಂಗ, ಕೂಲಿ ಕಾರ್ಮಿಕರು, ದಿನನಿತ್ಯ ದುಡಿದು ತಿನ್ನುವಂಥವ್ರು. ಇವತ್ತು ಬಹುತೇಕ ಈ ವಾರ್ಡ್ನಲ್ಲಿ 500 ಮನೆಗಳಿದಾವೆ. ಈ ಒಂದು ಗುರುಬಸವನಗರದಲ್ಲಿ 500 ಮನೆಯಲ್ಲಿ ಬಹುತೇಕ ನನ್ನ ಶಾಸಕನಾದ ಮೇಲೆ ನಾನು 250ಕ್ಕೂ ಹೆಚ್ಚು ಮನೆಗಳನ್ನ ಇವತ್ತು ನಿಮಗೆ ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಮ್ಮ ಮೌಲೇಶ್ ಮಂಡಿ ಭಟ್ರು, ಅವರ ಒಂದು ಜನಾಂಗ, ಅವರ ಸಮುದಾಯ ಇವತ್ತು ಜೋಸಿಗಲ್ಲಿತ್ತು. ಇವತ್ತು ಜೋಸಿಗಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಮನೆ ಕೊಡಬೇಕು ಅಂತೇಳಿ ವಿಚಾರ ಮಾಡಿದಾಗ ಇಲ್ಲಿ ಅನೇಕ ಮನೆಗಳು 500 ಮನೆಗಳಲ್ಲಿ ಖಾಲಿ ಇದ್ದು, ಬಹುತೇಕ ಅವ್ರು ಹಂಚಿಕೆ ಮಾಡಲಾರ್ದು ಹೋಗಿದ್ರು. ಅವ್ರು ಪುಣ್ಯಾತ್ಮರು ಅವ್ರು ಬಿಟ್ಟು ಹೋಗಿದ್ರು. 250 ಮನೆ ನಾನು ಕೊಟ್ಟೀನಿ. ಆ 250 ಮನೆಯಲ್ಲಿ ನಾನು ಪ್ರಥಮವಾಗಿ 2013 ಜುಲೈ 1ರಂದು ನನ್ನ ಹುಟ್ಟಿ ಹಬ್ಬದ ದಿನ 188 ಹಕ್ಕುಪತ್ರಗಳನ್ನು ಇಲ್ಲಿ ನಾನು ಕೊಟ್ಟು ಕಳಿಸಿದ್ದೆ. 188 ಹಕ್ಕುಪತ್ರ. ತದನಂತರ ಹಲವಾರು ಜನಾಂಗ ನನ್ನ ಹತ್ರ ಯಾರೋ ನಿಜವಾದ ಬಡವರು ಬಂದಿದ್ದಾರೆ. ಯಾರು ನಿಜವಾದ ಬಡವರು, ಯಾರು ಮನೆ ಇಲ್ಲ, ಒಂದು ಜಾಗ ಇಲ್ಲ ಅಂತ ನಿರ್ಗತಿಕರಿಗೆ ಇವತ್ತು ಮನೆಯನ್ನು ಕೊಡುವಂತ ಕೆಲಸ ಇವತ್ತು ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೀನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದು ಅಲ್ಲದೆ ಇಲ್ಲಿ ಅನೇಕ ಸಾರಿ ಬಂದಾಗ ಒಂದು ಕೊರಗು ಇಲ್ಲಿ ಬಹಳ ಇತ್ತು. ಏನಿಲ್ಲಿ NH ಮುಂದೆ ಐತಿ, ರಾಷ್ಟ್ರೀಯ ಹೆದ್ದಾರಿ. ನೀವು ರೋಡ್ ಹತ್ತತ್ತಿಗೆ ಬಹಳಷ್ಟು ನೂರಾರು ಜನ ತಮ್ಮ ಜೀವವನ್ನು ಕಳ್ಕೊಂಡ್ರಿ. ಇವತ್ತು ಇಲ್ಲಿ ನೂರಾರು ಜನ ತಮ್ಮ ಜೀವವನ್ನು ತಮ್ಮ ಕುಟುಂಬದ ಸದಸ್ಯರನ್ನ ಕಳ್ಕೊಂಡ್ರಿ. ಆ ಕಾರಣಕ್ಕೆ ನನಗೆ ಬಂದ ತಕ್ಷಣ ಈ ಬಾರಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ 2023ರಲ್ಲಿ ನಾನು ಶಾಸಕನಾದ ಮೇಲೆ ನೀವೆಲ್ಲ ಒಂದೇ ಕೇಳಿಕೊಂಡಿದ್ದು, ನನಗೆ ಮೊದಲೇಕೊಂದು ರಸ್ತೆ ಮಾಡಿಕೊಡ್ರಿ ಅಂತ ಹೇಳಿ ನಾನು ತದೇ ತಕ್ಷಣ ಅನುದಾನವನ್ನು ನಮ್ಮ ನಗರಸಭೆಯ ಅನುದಾನದಲ್ಲಿ ಇವತ್ತು ನಿಮಗೆ ಆದಿಬಸವನಗರಕ್ಕೆ ಸುಮಾರು 60 ಲಕ್ಷ ರೂಪಾಯಿ ಯೋಜನೆಯ ಒಂದು ರಸ್ತೆಯನ್ನು ಹಾಕಿ ಇವತ್ತು ರಸ್ತೆಯನ್ನು ಕೂಡ ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ.
ಅದರ ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕಳೆದ ಅವಧಿಯಲ್ಲಿ ನಾವು ಅನೇಕ ನೀರಿನ ಸೌಕರ್ಯಗಳನ್ನು ಮಾಡಿದ್ವಿ, ಕೆಲವಷ್ಟು ಬೀದಿ ದೀಪಗಳನ್ನು ಕೊಟ್ಟಿದ್ವಿ. ಆದ್ರೆ ಅನಿವಾರ್ಯ ಕಾರಣದಿಂದ ಹಿಂದಿನ 5 ವರ್ಷ ಬಹುತೇಕ ನಿಮ್ಮ ಹಾದಿ ಬಸವನಗರ ಐತಿ ಅನ್ನೋದೇ ನಮಗೆ ಗೊತ್ತಿದ್ದಿಲ್ಲ ಅವ್ರಿಗೆ, ಹಿಂದವರಿಗೆ. ಒಂದು ದಿವಸ ನಿಮಗೆ ಭೇಟಿ ಕೊಟ್ಟರೋ ಬಿಟ್ಟರೋ ನನಗೆ ಗೊತ್ತಿಲ್ಲ, ಒಂದು ದಿವಸ ಯಾರ ಬಂದಾರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕಳಕಳೆ ನಮ್ಮ ಮಾತೇಶ್ ಹಣ್ಣವರು ಹೇಳಿದ ಹಾಗೆ ಬಹುತೇಕ ಇಳಕಲ್ ನಗರದಲ್ಲಿ ಎಲ್ಲೆಲ್ಲಿ ಬಡವರಿದ್ರು, ಸುಮಾರು ಆ ಬಡವರಿಗೆ ಇವತ್ತು ಸೂರನ್ನ ಕೊಡುವಂತ ಕೆಲಸ ಇವತ್ತು ಯಾವ್ದಾದ್ರು ಪಕ್ಷ ಈ ರಾಜ್ಯದಲ್ಲಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದೇ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ತಾಯಂದ್ರು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಯಾರು ನಮ್ಮ ಬಡವರಿದ್ದಾರೆ, ಆ ಬಡವರಿಗೆ ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ, ನಾವು ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ತಮಗೆ ಭರವಸೆಯನ್ನು ಕೊಟ್ಟಿದ್ವಿ. ತಾಯಂದ್ರೆ ತಮಗೆ 5 ಗ್ಯಾರಂಟಿಯಲ್ಲಿ ಇವತ್ತು 5 ಗ್ಯಾರಂಟಿಯನ್ನು ನಿಮಗೆ ನೀಡುವಂತ ಕೆಲಸ ಮಾಡ್ತಾ ಇದ್ವಿ. ಮೊದಲೇದ್ದು ಶಕ್ತಿ ಯೋಜನೆ ಬಹುತೇಕ ನಮ್ಮ ತಾಯಂದ್ರೆ ಬಹಳ ಸಂತೋಷ ಆಗ್ಯಾರ ಈಗ. ಯಾಕಂದ್ರೆ ಮೊನ್ನೆ ತಾನೇ ನಾವು ಸರ್ಕಾರದ ವತಿಯಿಂದ ಒಂದು ದೊಡ್ಡ ಸಂಭ್ರಮ ಮಾಡಿದ್ವಿ. ಏನಂದ್ರ ಈ ರಾಜ್ಯದಲ್ಲಿ ಮಹಿಳೆಯರು ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು 500 ಕೋಟಿ ಹೆಣ್ಣುಮಕ್ಕಳು ಇವತ್ತು ಉಚಿತವಾಗಿ ಪ್ರವಾಸವನ್ನು ಮಾಡಿದ್ರು. ಉಚಿತವಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ತವ್ರ ಮನೆಗೆ ಹತ್ರ ಹೋಗಿರಿ ಬಿಡೋದ್ರಾಗ ಹೆಣ್ಮಕ್ಳಿಗೆ ಹೇಳಬೇಕಾಗಿದೆ. ಯಾಕಂದ್ರೆ ತವ್ರ ಮನೆ ಅಂದ್ರೆ ಪಂಚ ಪ್ರಾಣ ನಿಮಗೆ. ಯಾಕಂದ್ರೆ ಗಂಡನ ಮನೆ ಎತ್ತ ಸಾವುಕಾರ ನಿಮ್ಮನ್ನ ಎಲ್ಲ ನೋಡ್ಕೊಳ್ಳಿ, ಆದ್ರೆ ತವ್ರ ಮನೆಗೆ ಹೋಗಿ ಬಂದಾಗ ತಾಯಿ ಮಕ ನೋಡಿ ಬಂದಾಗ ಸ್ವಲ್ಪ ಸಮಾಧಾನ ನಿಮಗೆ ತಾಯಂದ್ರಿಗೆ. ಅದಕ್ಕೆ ನೀವು ಗಂಡರ ಮುಂದೆ ನಿಮ್ಮ ಯಜಮಾನರ ಮುಂದೆ ರೊಕ್ಕ ಕೇಳಬಾರ್ದು ಅಂತೇಳಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ರು, ನಿಮ್ಗೆ ಫ್ರೀ ಬಸ್ ಅನ್ನ ಕೊಟ್ಟುಬಿಟ್ರು. 5 ಫ್ರೀ ಬಸ್ ಅಡ್ಡಾಡ್ರಿ ಅಂತೇಳಿ ಇವತ್ತು ಕೂಡ ತಾವು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀರಿ. 2,000 ರೂಪಾಯಿ ಗೃಹ ಜ್ಯೋತಿಯಲ್ಲಿ ಇವತ್ತು 200 ಯೂನಿಟ್ ಕರೆಂಟ್ ಫ್ರೀ. ಇವತ್ತು 2,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತದಿಲ್ಲಮ್ಮ. 2,000 ರೂಪಾಯಿ ಬರ್ತದಾಯಮ್ಮ, ಬರ್ತದಿಲ್ಲ ತಾಯಿ ತಗೊಂಡ್ರೆ ಕೈ ಹತ್ರವ. ಯಾರು ನಿಮ್ಮನ್ನು ಫೋಟೋ ಹೊಡ್ಕೊಳ್ಳೋದಿಲ್ಲ, ಸರ್ಕಾರ ನಿಮಗಾಗೆ ಕೊಟ್ಟೈತಿ. 2,000 ರೂಪಾಯಿ ಪ್ರತಿ ತಿಂಗಳ ನಿಮ್ಮ ಅಕೌಂಟಿಗೆ ಬರುತ್ತೆ. 10 kg ಅಕ್ಕಿ ಕೊಡ್ತೀವಿ. 10 kg ಬರ್ತಾವ ಅಕ್ಕಿ, 10 kg ಅಕ್ಕಿ, ಬಸ್ ಫ್ರೀ. ಮತ್ತೇನ್ ಬೇಕು? ಗಂಡನ ಮಾತೆ ಯಾಕೆ ಕೇಳ್ಬೇಕು ನೀವು? ಗಂಡನ ಮಾತು ಕೇಳೋದ್ರೊಳಗೆ ಅರ್ಥ ಏನೈತಿ? 2,000 ರೂಪಾಯಿನೂ ಬಂತು, 10 kg ಅಕ್ಕಿ ಬರುತ್ತೆ, 200 ಯೂನಿಟ್ ಕರೆಂಟ್ ಫ್ರೀ. ಮತ್ತೇನು ಬಸ್ ಅಂತ ದಾವಣಗೆರೆಗೆ ಹೋಗಿ ಬಸ್ ರೆಡಿ ಐತಿ. ಗಂಡಗೆ ಏನು ಕೇಳಬೇಕಾದ್ರೆ ನೋಡಿ, ಗಂಡ್ಮಕ್ಳ ಕಡಿಮೆ ಹೆಣ್ಮಕ್ಳು ಅಷ್ಟ ಕೂತಾರ. ಅದಕ್ಕೆ ನಮ್ಮ ವಿಜಯ ಮಾಂತೇಶ್ ಗದ್ದನಕಿರಿ ಅವರು ಹೇಳಿದ್ರು, ಎಲ್ಲ ಯೋಜನೆಗಳನ್ನ 5 ಯೋಜನೆಗಳಲ್ಲಿ 4 ಯೋಜನೆ ಒಂದು ಮನೆಯ ಗೌರವ ರೀತಿಯಲ್ಲಿ ನಡೆಸುವಂತ ಆ ತಾಯಿಗೆ ಸಿಗಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಗುರಿಯಾಗಿದೆ. ಅದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 4 ಯೋಜನೆಗಳನ್ನು ನಿಮಗಾಗಿ ಕೊಟ್ಟಿದ್ದಾರೆ. ಒಂದು, ನಿಮ್ಮ ಮಕ್ಕಳಿಗೆ ಯಾರು ಈ ವಿದ್ಯಾವಂತರು, ಪದವೀಧರರು, ಡಿಪ್ಲೊಮಾ ಓದಂತವ್ರಿಗೆ ಪಾಪ ಉದ್ಯೋಗ ಇಲ್ಲಾರ್ದಾಗ ಹೇಳ್ತಾರೆ, ಏನೇನೋ ಮಾಡ್ಕೊಂಡು ಹೇಳ್ತಾವ ಹುಡುಗರು ಪಾಪ ದುಶ್ಚಟ ಕಲ್ತು. ಅದಕ್ಕೆ ಅವರು ದುಷ್ಟರಾಗಬಾರ್ದು, ಅವರು ಕೂಡ ಉದ್ಯೋಗವಂತರ ಆಗ್ಬೇಕು. ಉದ್ಯೋಗ ಇಲ್ಲ ಅಂದ್ರೂ ಕೂಡ ಅವರ ಜೀವನವನ್ನು ಸಾಗಿಸುವಂತ ಸ್ವಂತ ಕಾಲ ಮೇಲೆ ನಿಂತು ಅವರ ಜೀವನವನ್ನು ಸಾಗಬೇಕು ಅಂತ ಹೇಳಿ ಯುವ ನಿಧಿ ಯೋಜನೆಯನ್ನು ಕೂಡ ನಾವು ಕೊಟ್ಟಿವಿ. ಪದವೀಧರರಿಗೆ 3,000, ಇವತ್ತು ಡಿಪ್ಲೊಮಾ ಆದವರಿಗೆ ಏನು 1,500 ರೂಪಾಯಿಯನ್ನು ನಾವು ಇವತ್ತು ಕೊಡು ಮಾಡ್ತಾ ಇದ್ದೀವಿ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಗುರುಬಸವ ನಗರದಲ್ಲಿ ಇವತ್ತು ಅನೇಕ ಸೌಲಭ್ಯಗಳ ಅವಶ್ಯಕತೆ ಇದೆ ಅಂತ ನನ್ನ ಗಮನಕ್ಕಿದೆ. ಈಗಾಗಲೇ ನಿಮಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಇವತ್ತು ನೀವು ಕೇಳಿದ್ರಿ, ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಮಂಜೂರಾತಿ ಮಾಡಿದ್ದೀನಿ. ಇದೇ ತಿಂಗಳಲ್ಲಿ ನಿಮಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡಿಸ್ತೀನಿ. ಅಂಗನವಾಡಿ ಇರಲಿಲ್ಲ ಮಕ್ಕಳಿಗೆ, ಅಂಗನವಾಡಿಯನ್ನು ಮಂಜೂರಾತಿ ಮಾಡಿದ್ದೀನಿ. ಅಂಗನವಾಡಿ ಕೂಡ ಕಟ್ಟಡ ಆಗತ್ತೆ. ಮತ್ತು ಶಾಲೆ ಕೂಡ ಇದ್ದಿದ್ದಿಲ್ಲ ಇಲ್ಲಿ, ಯಾಕಂದ್ರೆ ತಗಡ್ನಾಗ ಓದಿಸ್ತಿದ್ರು. ಹೋದ್ ಸರಿ ನಾನೇ ಶಾಲೆ ಚಾಲೂ ಮಾಡಿದ್ದೀನಿ, ಬಂದು ನಾನೇ ತಗಡ ಹೊಡಿಸಿ ಸ್ವಂತ ರೊಕ್ಕದಾಗ ತಗಡು ಹೊಡಿಸಿಕೊಟ್ಟಿದ್ದೆ, ಇರ್ಲಿ ಮಕ್ಕಳು ಓದ್ತಾವ ಅಂತ ಹೇಳಿ. ಅದಕ್ಕೆ ಶಾಶ್ವತ ಕಟ್ಟಡ ಮಾಡಿಕೊಡೋದಕ್ಕೆ ಈಗಾಗಲೇ ಆ ಬಿಲ್ಡಿಂಗ್ ಅನ್ನು ಕೂಡ ಇವತ್ತು ಇಲ್ಲಿ ಹಾಕಿಕೊಟ್ಟಿದ್ದೀವಿ.
ಬಹುತೇಕ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇದೆ. ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಸುಧಾರಣಿ ಸಂಗಮ್ ಅವರು ಹೇಳಿದ್ದಾರೆ, ಬೀದಿ ದೀಪವನ್ನು ಹಾಕಿಸುವಂಥದ್ದು, ನಿಮಗೆ ಚರಂಡಿ ವ್ಯವಸ್ಥೆ ಮಾಡಬೇಕು, ರಸ್ತೆ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ಅವರು ನನ್ನ ಗಮನಕ್ಕೆ ತಂದಿದ್ರಿ. ತಾವು ನಮ್ಮ ಮಾಂತೇಶ್ ಅವರು 5 ಪೇಜ್ ಬರೆದು ಕೊಟ್ರ, 5 ಪೇಜ್ ನಿಮ್ಮ ಪರವಾಗಿ ಬರ್ತಾರೆ. ಯಾವತ್ತೂ ಅವನು ಹುಟ್ಟು ಹೋರಾಟಗಾರ, ಅವನು ಬಡವರ ಪರವಾಗಿ ಹೋರಾಟಗಾರ ಯಾರಾದ್ರೂ ಇದ್ರ ಅದು ನಮ್ಮ ಹನುಮ ಮಾಂತೇಶ ಅನ್ನೋ ಮಾತನ್ನು ನಾನು ಹೆಮ್ಮೆ ಅಂತ ಹೇಳ್ಬೇಕಾಗತ್ತೆ. ಯಾವತ್ತೂ ಕೂಡ ಅವನ ಹೋರಾಟ ಯಾವಾಗೂ ನಿಮ್ಮ ಪರವಾಗಿರ್ತಾವ. ನಾವು ಅಂತ ಬಡವರ ಪರವಾಗಿ ಹೋರಾಟ ಮಾಡೋರನ್ನೇ ಇವತ್ತು ನಾವು ಗುರುತಿಸುವಂತ ಕೆಲಸ ಮಾಡಬೇಕಾಗಿದೆ. ಅದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ. ಆದ ಕಾರಣ ಅವನ ಬೇಡಿಕೆಗಳನ್ನ ಏನೇನು ಅವರು ಬರೆದು ಕೊಟ್ಟಿದ್ದಾರೆ. ಬಹುತೇಕ ನಾನು ಇವತ್ತ ಮಾಡ್ತೀನಿ ಅಂತ ನಾನು ಸುಳ್ಳು ಹೇಳೋದಿಲ್ಲ ನಿಮಗೆ. ನಾನು ಒಟ್ಟು ಇಲ್ಲಿ ಇರುವಂತ ಏನು ಸಮಸ್ಯೆಗಳದಾವು, ಬಹುತೇಕ ನನಗೆ ಇನ್ನೂ 2.5 ವರ್ಷ ಅವಧಿ ಐತಿ. ಇನ್ನ 2.5 ವರ್ಷ ನನ್ನ ಅಧಿಕಾರ ಐತಿ. ಮತ್ತೆ ನೀವು ಹಾಕಿದ್ರೆ ಓಟು ಮತ್ತೆ ಮುಂದೆ MLA ಹಾಕ್ತೀನಿ, ಮುಂದೆ ಹಾಕ್ತೀನಿ. ನಿಮಗೆ 2.5 ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ಆದಿ ಬಸವನಗರದ ಒಂದು ರಸ್ತೆ ಉಳಿಸೋದಿಲ್ಲ, ಒಂದು ಚರಂಡಿ ಕೆಲಸ ಉಳಿಸೋದಿಲ್ಲ, ಒಂದು ಒಳ್ಳೆಯ ನಗರವಾಗಿ ನಾನು ಇವತ್ತು ಮಾಡಿಕೊಡ್ತೀನಿ ಅಂತೇಳಿ ನಿಮ್ಮೆಲ್ಲರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ. ನಾನು ಪ್ರಮಾಣ ಮಾಡಿ ಹೋಗ್ತೀನಿ, ಇವತ್ತು ಸುಳ್ಳು ಹೋಗೋದಿಲ್ಲ. 2.5 ವರ್ಷದಲ್ಲಿ ನಿಮಗೆ ಏನು ಸೌಕರ್ಯಗಳು ಇಲ್ಲ ಅನ್ನಂಗಿಲ್ಲ. ಇವತ್ತು ಇಳಕಲ್ ನಗರದ ಜೋಶಿ ಗಲ್ಲಿಯಲ್ಲಿ ನನ್ನ ಮನೆ ಹೆಂಗೈತಿ ಅದೇ ರೀತಿ ನೀವು ವಾಸ ಮಾಡುವ ಹಾಗೆ ಇವತ್ತು ನಾನು ಮಾಡಿಕೊಡುವಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಇವತ್ತು ನಾನು ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಇದ್ರ ಯಾಕೆ ನಿಮಗೆ ಇವತ್ತು ಗಿಫ್ಟ್ ಸಿಕ್ತಿ ಹೇಳ್ರಿ? ಯಾಕೆ ಗಿಫ್ಟ್ ಸಿಕ್ತಿ ಹೇಳ್ರಿ? ಅಲ್ಲಿ ಆಂಜನೇಯ ಬಂದಾನ, ಅದ ಹಾಡೈತಲ್ಲ ಆಂಜನೇಯ ಬಂದಾನ ಅಂತ ಹೇಳಿ. ಏನ್ರಿ ಅದು ನಮ್ಮ ಸರ್ ಆದ್ರೂ ಹಾಡ್ತಿದ್ರು, ನನಗೆ ಸ್ವಲ್ಪ ಹಾಡಾಗಿ ಬರುದಿಲ್ಲ. ಅದಕ್ಕೆ ಆ ಆಂಜನೇಯ ಕೃಪಾ ಹೆಂಗೈತೆ ನೋಡ್ರಿ. ನೀವು ಬರೀ ಆಂಜನೇಯನ್ ತಗೊಂಡ್ಬಂದ್ರಿ, ನಿಮಗೆಲ್ಲ ಸ್ಯಾಂಕ್ಷನ್ ಆದ್ವಿ. ಇವತ್ತು ನಿಮ್ಗೆ 2.5 ವರ್ಷ ಎಲ್ಲ ಮಾಡಿಕೊಡ್ತೀನಿ. ಅದಕ್ಕೆ ನಿಮ್ಮ ಏನೇನು ಕೊರತೆಗಳಿದಾವೆ ಅವ್ನು ಯಾವ ಕೂಡ ಉಳಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿ, ಮತ್ತು ಇನ್ನೂ ಹಲವಾರು ಜನ ಬಡಬಗ್ಗರದಾರ ನನಗೆ ಗೊತ್ತೈತಿ. ಆದ್ರೆ ಕೆಲವಷ್ಟು ಮಂದಿ ಇದ್ದವರು ತಗೊಂಡಾರ, ಪಾಪ ನಮಗೆ ಅದು ಗೊತ್ತೈತಿ. ಯಾಕಂದ್ರೆ ಊರಾಗ ಒಂದು ಮನಿ ಐತಿ, ಇಲ್ಲೊಂದು ಮನಿ ತಗೊಂಡ್ರ, ಅವ್ರು ಬಾಡಿಗೆ ಕೊಟ್ರ ಒಂದಿಷ್ಟು ಮಂದಿ, ಅದು ಗೊತ್ತೈತಿ ನನಗೆ. ಯಾರ್ಯಾರು ಬಾಡಿಗೆ ಕೊಟ್ರ ಅವ್ರಿಗೂ ಗೊತ್ತೈತಿ ನನಗೆ. ಅದನ್ನೆಲ್ಲ ಬ್ಯಾಡ ಈಗ ಹೇಳೋದಿಲ್ಲ. ಆದ್ರೆ ಯಾರ್ಯಾರಿಗೆ ಪಾಪ ನಿಜವಾದ ಮನಿ ಇಲ್ಲ. ಈಗಾಗಲೇ ನಾನು 42 ಎಕರೆ ತಗೊಂಡು ಮೊನ್ನೆ ತಾನೇ ಅವ್ರಿಗೆ ಮನಿ ಕಟ್ಟಕ್ಕೆ ಆರ್ಡರ್ ಕೊಟ್ಟಿನಿ. ನಮ್ಮ ಬಸಪ್ಪ ಕುಂತಾರ, ಅಲಮಾರಿ ನಮ್ಮ ಎಸೆಗಾರ ಮಂದಿ ಕುಂತಾರ, ಅವ್ರಿಗೆಲ್ಲ ಹಕ್ಕುಪತ್ರ ಕೊಟ್ಟಿನಿ. ಮತ್ತು ಮನಿ ಕಟ್ಟಡ ಮಾಡೋದಕ್ಕೆ 2,70,000 ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ಕೂಡ ಮಾಡಿದ್ದೀನಿ ಅನ್ನೋ ಮಾತನ್ನ. 1,000 ಮನೆಯನ್ನು ಕಟ್ಟಕತ್ತೀವಿ. 1,000 ಮನೆಯನ್ನ ಇಲ್ಲೇ 42 ಎಕರೆದೊಳಗೆ. ಇವತ್ತು ಒಂದು ಪ್ಲಾಟಿನ್ ರೇಟ್ ಎಷ್ಟೈತಿ ಹೇಳಮ್ಮ ತಾಯಿ? 20 ಲಕ್ಷ ರೂಪಾಯಿ ಐತಿ ಬರೀ ಪ್ಲಾಟಿನ್ ಒಂದು. ಇಲ್ಲಿ ಎಷ್ಟು ಇರ್ಬೇಕು ಹೇಳ್ರಿ ನಿಮ್ದು? ಇಲ್ಲಿ ಎಷ್ಟು ಅದಾವ? ಅದಕ್ಕೆ 15 ಲಕ್ಷ ರೂಪಾಯಿ ಅದಾವ ಒಂದು ಮನಿ ಅದಾವಿಲ್ಲ. ಮತ್ತೆ ಇಷ್ಟು ಕಿಮ್ಮತ್ತಿಂದು ಉಚಿತವಾಗಿ ಸರ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಅದರಂತೆ ಇನ್ನೂ ಇಳಕಲ್ನಲ್ಲಿ ಸುಮಾರು 5,000 ಜನ ಬಡವರದ, ಇನ್ನೂ ಮನೆ ಇಲ್ಲ, ನಿವೇಶನ ಇಲ್ಲ. ಅವ್ರಿಗೆ ಈ ಸಾರಿ ಮತ್ತೆ 70 ಎಕರೆ ನಾನು ಗದಿಗೆಯಿಂದ ತಗೊಂಡು ಅಲ್ಲಿ ಮತ್ತೆ ಅವರಿಗೆ 50 ಸೈಟ್ ಕೊಡುವಂತ ಕೆಲಸ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ತಾವು ತಾಯಿಯಂದರು ಬಹಳ ಸಂತೋಷದಿಂದ ಸುಮಾರು ಬೆಳಿಗ್ಗೆ 11 ಗಂಟೆಯಿಂದ ಕುಂಭ ಒಂದು ಮೆರವಣಿಗೆಯನ್ನು ಮಾಡಿ ಇವತ್ತು ಎಷ್ಟು 6 ಕಿಲೋಮೀಟರ್ ನನಗೆ ಗೊತ್ತೈತಿ. ಇವತ್ತು 9 ಗಂಟೆಗೆ ಪಾಪ ಸಿರಿ ಉಟ್ಕೊಂಡು ಸಿಂಗಾರ ಆಗಿ ಎಷ್ಟು ಚಂದ್ರ ಕಾಣಕತ್ತಿದ್ರು ನಮ್ಮ ಎಲ್ಲ ತಾಯಂದ್ರು, ಎಲ್ಲ ಹುಡುಗರು ಪಾಪ ಸಜ್ಜಾಗಿ ಬಂದಿದ್ರಿ. ತಮಗೆಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ, ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ತಮಗೆ ಕಾಪಾಡಲಿ ಅಂತೇಳಿ ಆ ಆಂಜನೇಯನಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಏನು ಈ ಕಾರ್ಯಕ್ರಮವನ್ನು ನಮ್ಮ ಆದಿ ಬಸವನಗರದ ಗುರು ಬಸವನಗರದಲ್ಲಿ ನಮ್ಮ ಹನುಮಂತ ಆಗಿರ್ಬೋದು, ನಮ್ಮ ತಿರುಪತಿ ಆಗಿರ್ಬೋದು, ನಮ್ಮ ಇಸ್ಮಾಯಿಲ್ ಆಗಿರ್ಬೋದು, ನಮ್ಮ ಅನಿಲ್ ರಾಠೋಡ್ ಆಗಿರ್ಬೋದು, ಎಲ್ಲ ಯುವಕರು, ಯುವ ಶಕ್ತಿ ಅನ್ನೋದು ಹೀಗಿರ್ಬೇಕು. ನಿಮಗೆ ಮೊದಲೇ ಕೇಳ್ತೀನಿ ಗುಟ್ಟು, ನಿಮಗಾಗಿ ಹೇಳ್ತೀನಿ, ಯುವಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ದುಶ್ಚಟ ಮಾಡಬಾರ್ರಿ, ಮಾಡಿ ಹಾಳಾಗಿ ಹೋಗ್ಬಾಡ್ರಿ. ಇವ್ರು ಭಾಳ ಮಂದಿದಾರ ನಿಮ್ಮನ್ನು ಕೆಡಿಸೋರು. ತಮ್ಮ ಹಿಂದಿದ್ದವ್ರ ಸ್ವಲ್ಪ ಕೇಳ್ರಿ, ನಿಮ್ಗೆ ಹೇಳಕತ್ತೀನಿ. ಇಲ್ಲಿ ಕೇಳ್ರಿ, ಹೇಳ್ತೀನಿ ನಿಮ್ಗೆ. ಇಲ್ಲಿ ನಾನು ಇವತ್ತು ಬರೋಬ್ಬರಿ ಹೇಳೋಕ್ಕಿನಿ ನಿಮ್ಗೆ, ನೀವು ಸರಿಯಾಗಾದ್ರಿ ಚಲೋ. ಇಲ್ಲಿ ಏನೋ ದೌರ್ಜನ್ಯ ದಬ್ಬಾಳಿಕೆ ಯಾರ ಮ್ಯಾಗೂ ನಡಿಬಾರ್ದು. ಒಂದೊಂದು ಕಂಡೀಷನ್ ನಂದು. ಇಲ್ಲಿ ಅನಾವಶ್ಯಕವಾಗಿ ಕುಡಿದು ಮಹಿಳೆಯರ ಮೇಲೆ ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ ನಾನು ಇಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬಿಡ್ತೀನಿ. ಮತ್ತೆ ಹೇಳ್ತೀನಿ ನಿಮಗೆ,
ಇಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಮಾಡ್ತೀನಿ. ನನಗೆ ಗೊತ್ತೈತಿ ಯಾರ್ಯಾರು ಏನೇನು ಮಾಡ್ತೀರಿ ನನಗೆ ಗೊತ್ತದಾವು. ಅವ್ರಿಗೆ ಸೂಕ್ಷ್ಮವಾಗಿ ಹೇಳಕತ್ತೀನಿ. ಮತ್ತೆ ಕೇಳಿಲ್ಲ ಅಂದ್ರೆ ನಾನು ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ತೆಗೆದು ಪೊಲೀಸರು ಕೂರಿಸ್ಬಿಡ್ತೀನಿ. ಎಲ್ಲರ ಮನೆ ಚೆಕ್ ಮಾಡ್ತೀನಿ. ಯಾರ್ಯಾರು ಏನು ಹೇಳ್ತೀರಿ, ಯಾರ್ಯಾರು ಏನೇನು ಮಾಡ್ತೀರಿ ಚೆಕ್ ಮಾಡಿಸ್ತೀನಿ. ನೀವು ಹೆಣ್ಮಕ್ಳಿಗೆ ಯಾರು ತೊಂದರೆ ಕೊಟ್ರೆ, ಯಾರ ದೌರ್ಜನ್ಯ ಮಾಡಿದ್ರೆ, ಯಾರ ಏನಾರ ಅಸಭ್ಯವಾಗಿ ನಡ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬಡವರಿಗೆ ಅನ್ಯಾಯ ಆಗ್ಬಾರ್ದು. ನೀವು ಯಾರು ಹರಿಬಿಟ್ಟಿರೋಕ್ಕ ಹೊರದಲ್ಲಿ ತಿಂದು ಅಡ್ಡಾಡಿರ್ಬೇಕಾರೆ ಊರವರೆಗೆ ಹೋಗಿ ಅತ್ತಾಗ ಈ ಕಾಲನಿ ಬಿಟ್ಟು ಹೋಗ್ರಿ. ಇಲ್ಲಿ ಹರಿಬಿಟ್ಟಿರೋಕ ತಿಂದು ಇಲ್ಲಿ ದೌರ್ಜನ್ಯ ಮಾಡಿದ್ರಿ ಮತ್ ನಾ ಮಾತ್ರ ಯಾರ ಅಪ್ಪಗೂ ಬಿಡುದಿಲ್ಲ. ನಿಮ್ಮನ್ನು ಇನ್ನೊಂದ್ರೆ ಗುಡ್ಚಾಪಿನೇ ಕಿತ್ತಿಸ್ತೀನಿ. ಮತ್ತೆ ತಾಯಂದರಿಗೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ತೊಂದರೆ ರೀತಿಯಲ್ಲಿ ಮಾಡಿದ್ರಿ ನನ್ನ ಗಮನಕ್ಕೆ ಬಂದಾವು. ನಾನು ಈ ಸರಿ ಹೇಳಿಲ್ಲ, ಈಗ ಹೇಳಿ ಹೋಗ್ತೀನಿ. ಕೇಳಿಲ್ಲ ನಾನು ಒಂದು ಮನಿ ಮಾಡಿ ನಾನೇ ಕಟ್ಟಿಸ್ಕೊಡ್ತೀನಿ. ಅವ್ರು ಪೊಲೀಸ್ ಸ್ಟೇಷನ್ ಬೇಕಾದ್ರೆ ಮಾಡ್ಬಿಡ್ತೀನಿ. ಏನಾದ್ರು ಮಾಡಿದ್ರೆ ಅಷ್ಟೇ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಯುವಕರನ್ನು ಇಂಥ ಒಳ್ಳೆ ಕೆಲಸ ಮಾಡ್ರು. ಇವ್ರು ಮಾಡ್ಯಾರ ನೋಡಿ. ಇವತ್ತು ನೋಡಿ ಎಲ್ಲ ಸ್ಯಾಂಕ್ಷನ್ ಆಗಕ್ಕೆ ಯಾರು ಕಾರಣ? ಈ ಹುಡುಗರೇ ಕಾರಣ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾಯಿಗಳ ಇಂಥ ಹುಡುಗರು ಇರಬೇಕು. ಓಣಿ ಅಭಿವೃದ್ಧಿ ಮಾಡೋರು, ಸಮಾಜದ ಚಿಂತನೆ ಮಾಡೋರು, ಧಾರ್ಮಿಕ ಚಿಂತನೆ ಮಾಡೋರು, ದೇಶವನ್ನು ಕಟ್ಟಂತವ್ರು ಬೇಕು ನಮಗೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಯಾವ ಒಂದೇ ಜಾತಿ ಜನಾಂಗದವ್ರು ಇಲ್ಲ, ಎಲ್ಲ ಜಾತಿ ಜನಾಂಗದವ್ರು ಇದ್ದೀರಿ. ಅದಕ್ಕೆ ಗತಿಂಕೇರಿ ಸರ್ ಹೇಳಿದೆ, ಭಾವೈಕ್ಯತೆಯನ್ನು ತುಂಬಿರುವ ಭಾರತ ದೇಶದಲ್ಲಿ ಇವತ್ತು ನೀವು ಇದ್ದೀರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಜವಾದ ಭಾರತ ದೇಶ ಇದು ನಮ್ಮ ನಿಜವಾದ ಭಾರತ ದೇಶ. ಭಾರತ ದೇಶ ಮಕ್ಕಳಾಗಿ ನಮ್ಮ ಅಣ್ಣತಮ್ಮರಿಗೆ, ನಮ್ಮ ಅಕ್ಕಂಗಿಯರಿಗೆ ನಾವು ಕಾಡಿಸಿದ್ರೆ ನಿಮಗೆ ಏನೋ ಬರುತ್ತೆ? ನಮ್ಮ ಮೇಲೆ ನಾವು ದೌರ್ಜನ್ಯ ಮಾಡಿದ್ರೆ ಏನು ಬರುತ್ತಪ್ಪ ನಿಮ್ಗೆ? ದೇವ್ರ ಮೇಸ್ತಾರ? ನೀವು ನಾ ಹೇಳೋಕ್ಕಿರಿ ಕೊಡೇಕ ನೀವು ಇಲ್ಲಿ ಇವತ್ತಿನ ಬಂದ್ ಮಾಡ್ಲಿಲ್ಲ ಅಂದ್ರೆ ಆ ಆಂಜನೇಯ ಸ್ವಾಮಿ ಕೇಳ್ಕೊಂಡು ಹೋಗ್ತೀನಿ ನಾನು. ನಿಮ್ಮ ಸುಳ್ಳು ಮತ್ತೆ ಶಾಪ ಹಾಕಿ ಹೋಗ್ಬಿಡ್ತೀನಿ. ಹಾಕಿದ್ರೆ ಬೇಡ, ಶಾಪ ಹಾಕೋದು ಬಹಳ ತಾಗೋದಿಲ್ಲ. ಆದ್ರೆ ಶಾಪ ಹಾಕೋದಿಲ್ಲ. ನೀವು ಯಾರ್ಯಾರು ಗಿದಿಬಿ ಮಾಡ್ತೀರಿ ನನಗೆ ಗೊತ್ತೈತಿ. ಆ ಆಂಜನೇಯನ ನೋಡ್ಕೊಂತಾನ. ನೀವೇನು ತಪ್ಪು ಮಾಡಿದ್ರೆ ನಾವು ಆಂಜನೇಯ ಸ್ವಾಮಿನ ನಿಮಗೆ ಶಿಕ್ಷೆ ಕೊಡ್ತಾನೆ. ಅಷ್ಟೇ ನೆನಪಿಡ್ರಿ, ಯಾವನೇ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ಯಾರು ಅಂತ ತಪ್ಪನ್ನು ಮಾಡಬೇಡ್ರಿ, ಒಳ್ಳೆ ಕೆಲಸನ ಮಾಡ್ರಿ. ಇವತ್ತು ಈ ಒಂದು ಗುರು ಬಸವ ನಗರಕ್ಕೆ ಏನು ಅಭಿವೃದ್ಧಿ ಆಗ್ಬೇಕು, ಏನು ಒಳ್ಳೇದಾಗಬೇಕು, ಏನ್ ಬೇಕು ಅನ್ನೋದನ್ನ ಚಿಂತನೆ ಮಾಡುವಂತ ಯುವಕರಾಗಿ ಈ ದೇಶವನ್ನು ಕಟ್ಟುವಂತ ಯುವಕರಾಗಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ರಿ ಅನ್ನೋ ಮಾತನ್ನ ತಮಗೆ ಹೇಳಿ ಮತ್ತೊಮ್ಮೆ ಆಯೋಜನೆ ಮಾಡಿರುವಂತ ನಮ್ಮ ಎಲ್ಲ ಯುವಕರಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ತಮಗೆಲ್ಲರಿಗೂ ತಾಯಂದರಿಗೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಬಹಳ ಸಂತೋಷವಾಗಿ ಆಂಜನೇಯ ಸ್ವಾಮಿಯನ್ನು ಕರ್ಕೊಂಡು ಬಂದು ಬಹಳ ಒಳ್ಳೆಯ ಕೆಲಸ ಮಾಡಿದಿರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.